ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರೀಶ್. ಕಳೆದ ತರಗತಿಯಲ್ಲಿ ನಾವು 80 ಅಂಕಗಳನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ವಿ. ಆ 80 ಅಂಕಗಳನ್ನು ಇದುವರೆಗೂ ಪರೀಕ್ಷೆಯಲ್ಲಿ ಯಾರಾದರೂ ತೆಗೆದುಕೊಂಡಿದ್ದಾರಾ? ಆ ಪತ್ರಿಕೆಗಳು, ಉತ್ತರ ಪತ್ರಿಕೆಗಳು ಯಾವ ರೀತಿಯಾಗಿರ್ತವೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಈಗ ನಮ್ಮ ಒಂದು ಪಿ ಯು ಬೋರ್ಡಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆಯನ್ನು ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು 10 ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬರೆದಿದ್ದಾರೆ ನೋಡಿ. ಮೊದಲನೇ ಪ್ರಶ್ನೆಗೆ ಈ ಮಂಡೋದರಿ ಉತ್ತರ ಈ ಅಂತ ಬರೆದು ಅದರ ಆಪ್ಷನ್ ಯಾವುದಿರ್ತದೆ ಅದನ್ನು ಬರೆದು ಮಂಡೋದರಿ ಉತ್ತರ ಏನಿರ್ತದೆ ಅದನ್ನು ಬರೀಬೇಕಾಗ್ತದೆ. ಈ ರೀತಿಯಾಗಿ ನೀವು ಬರೆದಾಗ ಒಂದು ಪ್ರಶ್ನೆಗೆ 1 ಅಂಕ ಯಾವುದೇ ಕಾರಣಕ್ಕೂ ನಿಮಗೆ ಕಳ್ಕೊಳ್ಳೋ ಸಾಧ್ಯತೆ ಇರೋದಿಲ್ಲ. ಉತ್ತರವನ್ನು ನೀವು ಇದೇ ರೀತಿಯಾಗಿ ಬರೀಬೇಕು. ಒಂದು ವೇಳೆ ನೀವೀಗ ಇದನ್ನೇನಾದರೂ ಗಂಡನ ಕರ್ತವ್ಯ ಅಂತ ಇದ್ದು ಬರೆದು ನೀವು ಇದನ್ನು ತಿದ್ದುಬಿಟ್ಟು ಇನ್ನೊಂದು ಯಾವುದೋ ಬರೆದ್ರೆ ಆವಾಗದು ತಪ್ಪು ಅಂತಲೇ ಮೌಲ್ಯಮಾಪನವಾಗ ಮಾಡಬೇಕಾದ್ರೆ ಕನ್ಸಿಡರ್ ಮಾಡೋದು. ಹಾಗಾಗಿ ಅಂತಿಮವಾದ ಉತ್ತರ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಇರಬೇಕಾಗ್ತದೆ. ಈ ಒಂದು ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ತಿದ್ದಿ ನೀವು ಇನ್ನೊಂದು ಉತ್ತರವನ್ನು ಬರೆಯೋಕ್ಕೆ ಹೋಗಬೇಡಿ. ಅಂತಿಮವಾಗಿ ನೀವು ಯಾವುದು ಡಿಸೈಡ್ ಮಾಡ್ತೀರೋ ಆ ಉತ್ತರವನ್ನು ಮಾತ್ರ ಇಲ್ಲಿ ನೀವು ಬರೀಬೇಕಾಗ್ತದೆ. ಒಂದು ಪೇಜಲ್ಲಿ ಕರೆಕ್ಟಾಗಿ ಈ 10 ಪ್ರಶ್ನೆಗಳಿಗೆ ಉತ್ತರವನ್ನು ಒಂದೇ ಪೇಜಲ್ಲಿ ಮೊದಲನೇ ಆರಂಭದ ಪೇಜಲ್ಲೇ ಬರೀಬೇಕು. ನೀವು ಮೊದಲ ಪುಟ ಸಂಖ್ಯೆಯಲ್ಲೇ ಬರೀಬೇಕು. ಆ ನಂತರದ ಮಧ್ಯದಲ್ಲಿ ಬರೆಯೋದಾಗಿರ್ಬೋದು, ಕೊನೆಯಲ್ಲಿ ಬರೆಯೋದಾಗಿರ್ಬೋದು, ಇದ್ಯಾವುದು ಮಾಡೋಂಗಿಲ್ಲ. ಅಥವಾ ಇದ್ಯಾವುದೋ ಒಂದು ಪ್ರಶ್ನೆ ತೆಗೆದುಬಿಟ್ಟು ಇಲ್ಲಿ ನೀವು ತಪ್ಪು ಬರೆದು ತಿದ್ದುಬಿಟ್ಟು ಕೊನೆಗೆ ಇನ್ನೊಂದು ಯಾವುದೋ ಮಧ್ಯದಲ್ಲಿ ಬರೆಯೋದು ಅಥವಾ ಕೊನೆಯ ಪುಟದಲ್ಲಿ ಬರೆಯೋದು, ಈ ರೀತಿಯಾಗಿ ನೀವು ಮಾಡೋಂಗಿಲ್ಲ. ಈ ಉತ್ತರಗಳು ಯಾವತ್ತೂ ಮೊದಲನೇ ಪೇಜಲ್ಲೇ ಮೊದಲ 2 ಪುಟಗಳಲ್ಲೇ ಇರಬೇಕು. ಇದು ಮೌಲ್ಯಮಾಪನ ಇದರಲ್ಲಿ ನಾವು ಪಿ ಯು ಬೋರ್ಡ್ ನಮಗೆ ತಿಳಿಸ್ತಕ್ಕಂಥದ್ದು. ಹಾಗಾಗಿ ನೀವು ಇದನ್ನೇ ಫಾಲೋ ಮಾಡಬೇಕಾಗ್ತದೆ. ಈ ರೀತಿಯಾಗಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. 10 ಪ್ರಶ್ನೆಗಳನ್ನು ನೀವು ಮೊದಲ ಪುಟದಲ್ಲಿ ಬರೀರಿ. ನಂತರದಲ್ಲಿ ಇದು ಬಿಟ್ಟ ಸ್ಥಳವನ್ನು ಸೂಕ್ತವಾದ ಉತ್ತರದಿಂದ ಆಯ್ಕೆ ಬರೆಯಿರಿ ಅಂತ ಆ ಪ್ರಶ್ನೆಗಳನ್ನು ಆ ಭಾಗದಲ್ಲಿ ಕರೆಕ್ಟಾಗಿದ್ದಾವೆ. 11ರಿಂದ 15ರವರೆಗೂ ನಿಮಗೆ ಬಿಟ್ಟ ಸ್ಥಳವನ್ನು ತುಂಬಿರಿ ಪ್ರಶ್ನೆಗಳು ಇರ್ತವೆ. ಅವು 5 ಪ್ರಶ್ನೆಗಳು ಇರ್ತವೆ. 5 ಪ್ರಶ್ನೆಗಳಿಗೂ ಒಂದೊಂದು ಅಂಕಗಳು, ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರ್ತದೆ. ಜೊತೆಗೆ ನೀವು ಇದರಲ್ಲಿ ನಿಮ್ಗೆ ಯಾವುದೇ ಚಾಯ್ಸಸ್ ಇರಲ್ಲ. ಅಥವಾ 14ನೇದು ಬರೀದಂಗೆ 15 ಬರೀಬೋದು, ಆ ಥರ ಇರಲ್ಲ. 11ರಿಂದ 15ನೇ ಪ್ರಶ್ನೆ ಸಂಖ್ಯೆವರೆಗೂ ಎಲ್ಲ ಪ್ರಶ್ನೆಗಳು 5 ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಬರೀಲೇಬೇಕು. ಆಮೇಲೆ ಈ ವಿಭಾಗದಲ್ಲಿ ಹೊಂದಿಸಿ ಬರೆಯಿರಿ ಇರ್ತದೆ. ಇದರಲ್ಲೂ ಅಷ್ಟೇ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ, 6 ಉತ್ತರಗಳನ್ನು ಕೊಟ್ಟಿರ್ತಾನೆ. ನಿಮಗೆ ಸೂಕ್ತವಾದ ಉತ್ತರವನ್ನು ಬಲಗಡೆ ನೀವು ಬರೀಬೇಕು. ಪ್ರಶ್ನೆಯನ್ನು ಬರೆದು ಬಲಗಡೆ ನೀವು ಉತ್ತರವನ್ನು ಬರೀ. ಉದಾಹರಣೆಗೆ ಪುರಂದರದಾಸರು ಯಾರಿಗವರು ಕೀರ್ತನಗಾರರು, ಕೀರ್ತನ ಸಾಹಿತ್ಯಕ್ಕೆ ಒಳಪಡ್ತಾರೆ ಸಂಬಂಧಿಸಿದವರು. ಈ ರೀತಿಯಾಗಿ ನೀವು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ನೀವು ಬರೀಬೇಕಾಗ್ತದೆ. ಇದನ್ನು ನೀವು ಸರಿಯಾಗಿ ಬರೀಬೇಕು. ಇಷ್ಟು ಪ್ರಶ್ನೆಗಳನ್ನು ಇದು ಕೂಡ ಹೊಂದಿಸಿ ಬರೆಯಿರಿ 5 ಅಂಕಗಳಿಗೆ ಇರ್ತದೆ. 5 ಪ್ರಶ್ನೆಗಳು 5 ಅಂಕಗಳು. ಇದರಲ್ಲೂ ನಿಮಗೆ ಯಾವುದೇ ಚಾಯ್ಸಸ್ಸು ಇರೋದಿಲ್ಲ. ಈ 5ರಲ್ಲಿ 5ನ್ನು ಬರೀಬೇಕು. ಆವಾಗಲೇ ನಿಮಗೆ ಪೂರ್ತಿ 5 ಅಂಕಗಳು ಸಿಗೋದು. ಇದರಲ್ಲಿ 4 ಬರೆದು ಇನ್ನೊಂದು ಬರೀಲಿಲ್ಲ ಅಂದರೆ ಆವಾಗ ಯಾವುದೇ ಕಾರಣಕ್ಕೂ 5 ಅಂಕಗಳು ಸಿಗೋದಿಲ್ಲ. ಅಥವಾ ಇದರಲ್ಲಿ ನೀವು ಹೊಂದಿಸಿ ಬರೆಯುವ ಸಂದರ್ಭದಲ್ಲಿ ಪುರಂದರದಾಸರಿಗೆ ಇನ್ಯಾವುದೋ ಬರೆದು ಅಥವಾ ಕೊನೆಗೆ ಸುಕನ್ಯಾ ಮಾರುತಿ ಇನ್ನೊಂದು ಬರೆದ್ರೆ ಆವಾಗ ನೀವು 2 ಪ್ರಶ್ನೆಗಳು ತಪ್ಪಾಗ್ತವೆ. ಹಾಗಾಗಿ ಒಂದು ಪ್ರಶ್ನೆನ ತಪ್ಪು ಮಾಡ್ಕೊಂಡು ಹೋಗಿ ಇನ್ನೊಂದು ಪ್ರಶ್ನೆನೂ ತಪ್ಪು ಮಾಡ್ಕೋಬೇಡ್ರಿ. ಸರಿಯಾದ ಉತ್ತರವನ್ನು ನೀವು ಯೋಚನೆ ಮಾಡಿ ಬರೀರಿ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಬಿಟ್ಬಿಡಿ. ಅದನ್ನು ನಿಮ್ಗೆ ಯಾವಾಗ ಆ ಉತ್ತರ ಇದು ಸರಿ ಅನ್ನಿಸ್ತದೋ ಆವಾಗ ಮಾತ್ರನೇ ಬರೀಬೇಕು. ಯಾಕೆಂದರೆ ಇದು ಅಂತಿಮವಾದ ತೀರ್ಮಾನ. ಮೊದಲನೇ ಉತ್ತರಕ್ಕೆ ನಾವು ತೀರ್ಮಾನವನ್ನು ತೆಗೆದುಕೊಳ್ಳೋದು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿ ಅಂತಿಮವಾದ ಉತ್ತರವನ್ನು ನೀವಿಲ್ಲಿ ಬರೀಬೇಕಾಗ್ತದೆ. ಬರೆದು ಮತ್ತೆ ಹೊಡೆದಾಕಿ ಇನ್ನೊಂದು ಬರೀಬೇಡ್ರಿ. ಅಥವಾ ನೀವು ಹಿಂಗೆ ಆರೋ ಮಾರ್ಕ್ ಹಾಕೋದು ಅವೆಲ್ಲ ಮಾಡಬೇಡ. ಅಥವಾ ಇಲ್ಲಿ ಗುರ್ತು ಹಾಕೋದು, ಈ ಥರ ನೀವು ತಪ್ಪುಗಳನ್ನು ಮಾಡಬೇಡ್ರಿ. ಇದು ತಪ್ಪು. ಈ ರೀತಿ ಬರಿಬೇಡ್ರಿ. ಪ್ರಶ್ನೆ ಮುಂದೆ ಉತ್ತರವನ್ನು ಬರೀರಿ. ಇಷ್ಟು ನಿಮಗೆ 20 ಅಂಕಗಳಿಗೆ ಅವನೇ ಉತ್ತರವನ್ನು ಕೊಟ್ಟಿರ್ತಾನೆ. ಈ ಉತ್ತರವನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡು ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಂಡು ಉತ್ತರವನ್ನು ಬರೀರಿ. ಬಹು ಆಯ್ಕೆ ಪ್ರಶ್ನೆಗಳಿಗೆ 10 ಅಂಕಗಳಿರ್ತವೆ. ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳಿಗೆ 5 ಅಂಕಗಳು, ಹೊಂದಿಸಿ ಬರೆಯರಿಗೆ 5 ಅಂಕಗಳು, ಒಟ್ಟು ಅಲ್ಲಿಗೆ 20 ಅಂಕಗಳು ನಿಮಗೆ ಇರ್ತದೆ. ಇಷ್ಟನ್ನು ನೀವು ಮೊದಲ 2 ಪುಟಗಳಲ್ಲೇ ಬರೀಬೇಕು. ಯಾವುದೇ ಕಾರಣಕ್ಕೂ ಇವನ್ನು ನೀವು ಮಧ್ಯದಲ್ಲೋ ಕೊನೆಗೋ ಬರೆಯೋಂಗಿಲ್ಲ.
ಇಷ್ಟನ್ನು ತೆಗೆದುಬಿಟ್ಟು ಮಧ್ಯದಲ್ಲೋ ಕೊನೆಗೋ ಬರೆಯೋಂಗಿಲ್ಲ, ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆನ ನೀವು ಅಂದಾಜು ಮಾಡಿಬಿಟ್ಟು ಮಧ್ಯದಲ್ಲೋ ಕೊನೆಗೋ ಬರೆಯೋಂಗಿಲ್ಲ ನೀವು ಆನ್ಸರ್ ಶೀಟಲ್ಲಿ ಬುಕ್ಲೆಟಲ್ಲಿ ನೀವು. ಹಾಗಾಗಿ ಇಷ್ಟನ್ನು ನೀವು ಮೊದಲ 2 ಪುಟಗಳಲ್ಲೇ ಇರಲೇಬೇಕು. ಕೊನೆಗೋ ಮಧ್ಯದಲ್ಲೋ ಬರೆದ್ರೆ ಅದು ಕನ್ಸಿಡರ್ ಮಾಡೋದಿಲ್ಲ ಮೌಲ್ಯಮಾಪನ ಮಾಡುವಂತಹ ಸಂದರ್ಭದಲ್ಲಿ. ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಮೊದಲ 2 ಪುಟಗಳಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿ, ಇವು 2 ಪುಟದಲ್ಲೇ ಇರಬೇಕು. ಆಮೇಲೆ ಆ ವಿಭಾಗದಲ್ಲಿ 2-3 ವಾಕ್ಯ ಪ್ರಶ್ನೆಗಳು ನಿಮಗೆ ಪದ್ಯದಿಂದ 3 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. 2-3 ವಾಕ್ಯದ ಪ್ರಶ್ನೆಗಳು. ಪದ್ಯ ಭಾಗದಿಂದ ಇರತಕ್ಕಂಥ ಪ್ರಶ್ನೆಗಳಿವು 17, 18, 19 ಮತ್ತು 20ನೇ ಪ್ರಶ್ನೆಗಳ ಸಂಖ್ಯೆ. ಈ ಪ್ರಶ್ನೆ ಸಂಖ್ಯೆಯನ್ನು ಮೊದಲು ಸರಿಯಾಗಿ ಬರೀರಿ, ಆಮೇಲೆ ಉತ್ತರ ಬರೀರಿ. ನೀವು ಪ್ರಶ್ನೆ ಸಂಖ್ಯೆ 1 ಹಾಕೋದು ಈ ಉತ್ತರ ಇನ್ನೊಂದಕ್ಕೆ ಬರೆದ್ರೆ ಆವಾಗ ಅದು ಪೂರ್ತಿ ತಪ್ಪಾಗ್ತದೆ. ಹಾಗಾಗಿ ಪ್ರಶ್ನೆ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕ್ಬಿಟ್ಟು ಆಮೇಲೆ ಉತ್ತರವನ್ನು ಬರೀಲೇಬೇಕು. ಒಂದು ವೇಳೆ ಏನು ಮಾಡ್ತೀರಾ, ನೀವು ಪ್ರಶ್ನೆ ಸಂಖ್ಯೆಯನ್ನೇ ಹಾಕೋದಿಲ್ಲ, ಉತ್ತರ ಬರೆದಿರ್ತೀರ, ಆವಾಗ ಅದು ತಪ್ಪು. ಯಾಕೆಂದರೆ ಪ್ರಶ್ನೆ ಸಂಖ್ಯೆನೇ ನಿನಗೆ ಗೊತ್ತಿಲ್ಲ ಅಂತಂದರೆ, ಪ್ರಶ್ನೆ ಸಂಖ್ಯೆ ಹಾಕಿಲ್ಲ ಅಂತಂದರೆ ಯಾವ ಪ್ರಶ್ನೆಗೆ ಅಂತ ಅರ್ಥ ಮಾಡ್ಕೋಬೇಕು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿ ಪ್ರಶ್ನೆ ಸಂಖ್ಯೆಯನ್ನು ನೀವು ಹಾಕಿ ಆಮೇಲೆ ಉತ್ತರವನ್ನು ಬರೀರಿ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. 17, 18, 19, 20ನೇ ಪ್ರಶ್ನೆ ಸಂಖ್ಯೆ ಪದ್ಯ ಭಾಗದ 2-3 ವಾಕ್ಯದ ಪ್ರಶ್ನೆಗಳು. ಇದರಲ್ಲಿ ನೀವು 3 ಪ್ರಶ್ನೆ ಬರೀಬೇಕು. ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತದೆ. ಒಟ್ಟು 6 ಅಂಕಗಳು ನಿಮಗೆ ಪದ್ಯ ಭಾಗದಿಂದ 2-3 ವಾಕ್ಯಕ್ಕೆ ಬರೀಬೇಕು. ಆಮೇಲೆ ಇದು ಗದ್ಯ ಭಾಗದಿಂದ ನೀವು 2 ಪ್ರಶ್ನೆಗಳನ್ನು 2-3 ವಾಕ್ಯಕ್ಕೆ ಬರೀಬೇಕಾಗ್ತದೆ. ಒಂದು ಪ್ರಶ್ನೆಗೆ 2 ಅಂಕಗಳು, ಒಳಗೆ ಒಟ್ಟು 4 ಅಂಕ ನಿಮಗೆ ಗದ್ಯ ಭಾಗದಿಂದ 2-3 ವಾಕ್ಯದ ಪ್ರಶ್ನೆಗಳು. ಅವ್ಯಾವ್ಯಾವು ಅಂದರೆ 21, 23, 24, 22. 21, 22, 23, 24ನೇ ಪ್ರಶ್ನೆಗಳು ಗದ್ಯ ಭಾಗದಿಂದ 2-3 ವಾಕ್ಯದ ಪ್ರಶ್ನೆಗಳು ಆಗಿರ್ತವೆ. ನೋಡಿ ಅಲ್ಲಿ ಏನು ಸಿದ್ಲಿಂಗಿ ಏನು ಹೇಳ್ತಾ ಇದ್ಲು ಬಸಲಿಂಗನಿಗೆ ಅಂತ ಪ್ರಶ್ನೆ ಇರ್ಬೋದು. ಅದಕ್ಕೆ ಉತ್ತರ, ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈ ಸರಿ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳಿದ್ಲು. ಅಷ್ಟನ್ನು ಸ್ಪಷ್ಟವಾಗಿ ಏನು ಪಠ್ಯ ಪುಸ್ತಕದಲ್ಲಿದೆ ಅಷ್ಟನ್ನು ಬರೀಬೇಕು. ಪಂಚಾಕ್ಷರಿ ಮಂತ್ರ ಏನು, ಏಕಾಗ್ರತೆ, ಕುತೂಹಲ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡೋದು, ಗುರಿ ಸಾಧಿಸುವಂಥ ಛಲ, ಇಷ್ಟನ್ನು ಅಬ್ದುಲ್ ಕಲಾಮು ಪಂಚಾಕ್ಷರಿ ಮಂತ್ರ ಅಂತ ಹೇಳಿದ್ದಾರೆ. ಇಷ್ಟನ್ನು ನೀವು ಉತ್ತರವನ್ನು ಸ್ಪಷ್ಟವಾಗಿ ಬರೀಬೇಕು. ತಿದ್ದುಬಿಟ್ಟು ಇಲ್ಲೆಲ್ಲ ತಿದ್ದೋದು ಹಿಂಗೆಲ್ಲ ತಿದ್ದೋದು ಅದನ್ನೆಲ್ಲ ಮಾಡಬೇಡ್ರಿ. ಎಲ್ಲ ಉತ್ತರವನ್ನು ಸಂಪೂರ್ಣವಾಗಿ ನೀವು ಸ್ಪಷ್ಟವಾಗಿ ನೀಟಾಗಿ ಬರೀರಿ ಪರೀಕ್ಷೆಯನ್ನು. ಏನು ನೀವು ಯೋಚನೆ ಮಾಡೋಂಗಿದ್ರೆ ಪರೀಕ್ಷೆಗೆ ಹೋಗೋದಕ್ಕೆ ಮುಂಚೆ ಯೋಚನೆ ಮಾಡಿಬಿಟ್ಟು ಕೊನೆಗೆ ಆಮೇಲೆ ಬರೀರಿ. ನೀವು ಅಲ್ಲಿ ಪರೀಕ್ಷೆನಲ್ಲಿ ಕೂತ್ಕೊಂಡು ಬರಿತಾ ಯೋಚನೆ ಮಾಡ್ಕೊಂಡು ಬರಿಬೇಡ್ರಿ. ಆವಾಗ ನಿಮಗೆ ಸೂಕ್ತವಾದ ಉತ್ತರಗಳು ಆಗೋದಿಲ್ಲ, ಆವಾಗ ಅಂಕಗಳನ್ನು ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಗದ್ಯ ಭಾಗದಿಂದ ನೀವು ಬರಿಬೇಕಾಗಿರ್ತಕ್ಕಂಥ 2-3 ವಾಕ್ಯದ ಪ್ರಶ್ನೆಗಳ ಸಂಖ್ಯೆ 2. ಒಂದು ಪ್ರಶ್ನೆಗೆ 2 ಅಂಕ ಇರ್ತದೆ. ಒಟ್ಟು 4 ಅಂಕಗಳು ಗದ್ಯ ಭಾಗದಿಂದ ನಿಮಗೆ 2-3 ವಾಕ್ಯದಕ್ಕೆ ಅಂಕಗಳು ಇರ್ತದೆ. ಇಷ್ಟು ಇದಾದಮೇಲೆ ಇದು ಕೃಷ್ಣೇಗೌಡನ ಆನೆ ಎನ್ನುವಂಥ ದೀರ್ಘಗದ್ಯ. ದೀರ್ಘಗದ್ಯದಿಂದ 3 ಪ್ರಶ್ನೆಗಳನ್ನು ನೀವು ಬರೀಬೇಕು. ಒಂದು ಪ್ರಶ್ನೆಗೆ 2 ಅಂಕ, ಅಲ್ಲಿಗೆ ಒಟ್ಟು 6 ಅಂಕಗಳು ಅದಲ್ಲ. 6 ಅಂಕಗಳು ನಿಮಗೆ ಈ ಒಂದು ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಿಂದ ಇರ್ತವೆ. 25, 26, 27, 28 ಇಷ್ಟು ಪ್ರಶ್ನೆಗಳ ಸಂಖ್ಯೆ ಕೃಷ್ಣೇಗೌಡನ ಆನೆ ಎನ್ನುವಂಥ ದೀರ್ಘಗದ್ಯದಿಂದ ಕೇಳಲಾಗ್ತದೆ. ಇದರಲ್ಲಿ ನೀವು ಬರೀಬೇಕಾಗಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 3. ಅವ್ನು ಕೊಟ್ಟಿರ್ತದ್ದು 4 ಕೊಟ್ಟಿರ್ತಾನೆ, ನೀವು ಬರೀಬೇಕಾಗಿರ್ತಕ್ಕಂಥದ್ದು 3. ಒಂದು ಪ್ರಶ್ನೆಗೆ ಅಂಕಗಳು 2, ಅಲ್ಲಿಗೆ ಒಟ್ಟು 6 ಅಂಕಗಳು ನಿಮಗೆ ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಿಂದ ಬರೀಬೇಕು. ಇಷ್ಟನ್ನು ಬರೆದಾಗ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ. ಈಗ ದುರ್ಗಪ್ಪ ಯಾಕೆ ಬಂದಿದ್ದ ಅಂತೇಳಿ ನಿರೂಪಕರು ಯೋಚನೆ ಮಾಡ್ತಾರೆ. ಒಂದು ಚಂದ ವಸೂಲಿ, ಇನಾಮು, ಅಥವಾ ಮನೆ ಉಪಯೋಗಕ್ಕೆ ಕಾಫಿ ಬೀಜನೋ ಅಥವಾ ಏಲಕ್ಕಿನೋ, ಇಷ್ಟನ್ನು ಕೇಳೋದಕ್ಕೆ ಅಂತ ಅವ್ನು ಬಂದಿದ್ದ. ಇಷ್ಟು ಪದಗಳನ್ನ ಬಿಟ್ಟು ನೀವು ಬೇರೆ ಪದಗಳನ್ನ ಬಂದರೆ, ಸಕ್ಕರೆ ಇಸ್ಕೊಂಡು ಹೋಗಿ ಬಂದಿದ್ದ, ಬೆಲ್ಲ ಇಸ್ಕೊಂಡು ಹೋಗಿ ಬಂದಿದ್ದ, ಬೆಂಕಿಪಟ್ಟಣ ಇಸ್ಕೊಂಡು ಹೋಗಿ ಬಂದಿದ್ದ, ಈ ರೀತಿ ಬರೆದ್ರೆ ಅದು ಉತ್ತರ ಸಂಪೂರ್ಣವಾಗಿ ತಪ್ಪಾಗ್ತದೆ. ಹಾಗಾಗಿ ಇಷ್ಟೇ ನೀಟಾಗಿ ನೀವು ಉತ್ತರವನ್ನು ಬರೀರಿ. ಒಂದು ಪೇಜಲ್ಲಿ ನೀವು 2-3 ವಾಕ್ಯದ ಪ್ರಶ್ನೆಗಳು ದೀರ್ಘಗದ್ಯದಿಂದ ಇವನ್ನ ಒಂದು ಪೇಜಲ್ಲಿ ಬರೀರಿ. ಇದಾದಮೇಲೆ ನಿಮಗೆ ಸಂದರ್ಭ ಇರ್ತದೆ. ಸಂದರ್ಭ ಸಹಿತ ವಿವರಿಸಿ ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ನೀವು ಬರೀಬೇಕು.
ಇದು 29, 30 ಏನು ಪ್ರಶ್ನೆಗಳ ಸಂಖ್ಯೆ ಇರ್ತದೆ. ಇವು ನಿಮಗೆ ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳನ್ನು ಕೇಳಿರ್ತಾನೆ. ಸಂದರ್ಭ ಬರಿಬೇಕಾದ್ರೆ ಆಯ್ಕೆ ಇದನ್ನು ನೀವು ಬರೀಲೇಬೇಕು. ಯಾವ ಪದ್ಯ, ಯಾವ ಕವಿ, ಯಾವ ಪದ್ಯ ಅದು, ಕವಿ ಯಾರು, ಆಯ್ತಲ್ಲ, ಇಷ್ಟನ್ನು ನೀವು ಬರೀಲೇಬೇಕು. ಇದನ್ನು ನೀವು ತಪ್ಪರಿದ್ರೆ ಆವಾಗ ಇಡೀ ಸಂದರ್ಭ ಪೂರ್ತಿ ತಪ್ಪಾಗ್ತದೆ. ಅದಕ್ಕೇ ಆಯ್ಕೆನ ನೀವು ಸರಿಯಾಗಿ ಬರೆದಿರಬೇಕು. ಆಮೇಲೆ ಸಂದರ್ಭ, ಯಾರು ಯಾವಾಗ ಯಾರಿಗೆ ಹೇಳಿದ್ರು, ಸ್ವಾರಸ್ಯ, ಆ ಮಾತಿನಿಂದ ನಿಮಗೆ ಏನು ಅರ್ಥ ಆಯಿತು, ಸಂದರ್ಭದಲ್ಲೇ ವಿವರಣೆಯನ್ನು ಸೇರಿಸಬೇಕಾದ್ರೆ ಬರಿಬೋದು. ವಿಶೇಷತೆ, ಇವ್ರು ನೋಡಿ ಎಷ್ಟು ಜನ ಬರ್ದವ್ರು, ವಿಶೇಷತೆನೂ ಸೇರಿಸ್ಕೊಂಡು ಬರ್ದವ್ರೆ. ತಾಯಿ ತವರಿನಲ್ಲಿ ತಾಯಿಯ ಮಹತ್ವವನ್ನು ತಿಳಿಸಿರುವುದು ಇಲ್ಲಿ ವಿಶೇಷವಾಗಿದೆ ಅಂತ. ಏನು ಹಬ್ಬಲಿಯವರ ರಸಬಳ್ಳಿ ಅಂತ, ನೀತಂಪ ನನ್ನ ತವರಿಗೆ ಎನ್ನುವಂಥ ಪ್ರಶ್ನೆಗೆ ಇದು ಉತ್ತರ ಆಗಿರ್ತದೆ. ಇಷ್ಟು ಉತ್ತರವನ್ನು ನೀವು ಆಯ್ಕೆ, ಸಂದರ್ಭ, ವಿವರಣೆ ಅಥವಾ ಸ್ವಾರಸ್ಯ ಇಷ್ಟವನ್ನು ನೀವು ಉತ್ತರವನ್ನು ಬರೀಬೇಕು. ಆವಾಗ ಮಾತ್ರ ನಿಮಗೆ ಇಷ್ಟಕ್ಕೆ 3 ಅಂಕಗಳು ಸಿಗ್ತವೆ. ಒಂದು ಸಂದರ್ಭಕ್ಕೆ 3 ಅಂಕ, ಅಲ್ಲಿಗೆ 2 ಸಂದರ್ಭ ಅಂತಂದರೆ × 2 = 6 ಅಂಕಗಳು ನಿಮಗೆ ಪದ್ಯ ಭಾಗದಿಂದ ಸಂದರ್ಭದ ಪ್ರಶ್ನೆಗಳು. ಇದು 30ನೇ ಪ್ರಶ್ನೆ. ಇದು ಮುಂಬೈ ಜಾತಕ ಪದ್ಯದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆಯ್ಕೆ, ಸಂದರ್ಭ, ಸ್ವಾರಸ್ಯ, ವಿಶೇಷತೆ ಇಷ್ಟೂ ನಾವು ನೋಡ್ತೀವಿ. ಇದರಲ್ಲಿ ನಿಮಗೆ 3 ಅಂಕಗಳು ಇರ್ತದೆ. 2 ಪ್ರಶ್ನೆಗಳನ್ನು ಬರಿಬೇಕು ನೀವು. ಇದಾದಮೇಲೆ ಗದ್ಯ ಭಾಗದಿಂದ ನಿಮಗೆ ಸಂದರ್ಭ ಗದ್ಯ ಭಾಗದಿಂದ 1 ಬರಿಬೇಕು. 1ಕ್ಕೆ 3 ಅಂಕಗಳು = 3. ಒಂದು ಪ್ರಶ್ನೆಯನ್ನು ನೀವು ಗದ್ಯ ಭಾಗದಿಂದ ಸಂದರ್ಭಕ್ಕೆ ಬರಿಬೇಕು. ಇದಕ್ಕೆ ಒಂದು ಪ್ರಶ್ನೆಗೆ 3 ಅಂಕಗಳು, ಅಲ್ಲಿಗೆ ಒಟ್ಟು 3 ಅಂಕಗಳು. ಇದು ಅಷ್ಟೇ. ಆಯ್ಕೆ, ಸಂದರ್ಭ, ಸ್ವಾರಸ್ಯ, ವಿಶೇಷತೆ. ನಿಮಗೆ ಏನು ಅನ್ನಿಸ್ತದೆ ಸ್ವಾರಸ್ಯ, ಆ ಒಂದು ವಾಕ್ಯದಿಂದ ನಮಗೆ ಏನು ಅರ್ಥ ಆಯಿತು ಅದನ್ನು ಬರೀಬೇಕು. ಆಯ್ಕೆ, ಯಾವ ಪದ್ಯ ಯಾವ ಗದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿರೋದು, ಆ ಲೇಖಕರು ಯಾರು. ಇಲ್ಲಿ ಕವಿ ಅಂತ ಬರೆಯೋಕೆ ಹೋಗ್ಬೇಡ್ರಿ. ಸಂದರ್ಭ ಬರೀಬೇಕಾದ್ರೆ ಗದ್ಯ ಭಾಗದಿಂದ ಲೇಖಕರು ಅಂತ ಬರೀರಿ. 1 ಹೂ ಹೆಚ್ಚಿಗೆ ಇಡ್ತೀನಿ. ಸರಿ, ಇದು ಪದ್ಯ ಭಾಗ ಅಲ್ಲ, ಆಯಿತು. ಆಯ್ಕೆ, ಸಂದರ್ಭ, ಸ್ವಾರಸ್ಯ, ವಿಶೇಷತೆ ಇದಿಷ್ಟಕ್ಕೆ ನಿಮಗೆ 3 ಅಂಕಗಳಾಗ್ತವೆ. ಇದು ಪದ್ಯ ಭಾಗದಿಂದ ಬರೆದಿರ್ತಕ್ಕಂಥ ಪ್ರಶ್ನೆ. ಆಮೇಲೆ ಇದು ನಿಮಗೆ ಗದ್ಯ ಭಾಗದಿಂದ ಸಂದರ್ಭದ ಪ್ರಶ್ನೆ. 1 ಪ್ರಶ್ನೆ ನೀವು ಬರೀಬೇಕು. ಅದಕ್ಕೆ 3 ಅಂಕಗಳು ಇರ್ತವೆ. ಒಟ್ಟು 3 ಅಂಕಗಳು ನೀವು ತೆಗೆದುಕೋಬೋದು. ಆಯ್ಕೆ, ಮುದ್ದಣ ಕವಿ, ತಿರುಳುಗನ್ನಡದ ಬೆಳ್ನುಡಿ ಅನ್ನೋದು ಗದ್ಯ ಭಾಗ. ಆಯ್ಕೆ ಮತ್ತು ಯಾವ ಕವಿ ಯಾವ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದನ್ನು ಸ್ಪಷ್ಟವಾಗಿರಬೇಕು. ಒಂದು ವೇಳೆ ನೀವು ಕವಿ ಲೇಖಕರ ಹೆಸರು ಸರಿ ಬರೆದು ಆ ಪದ್ಯ ಭಾಗವನ್ನು ತಪ್ಪರಿದ್ರೆ ಅದು ಪೂರ್ತಿ ತಪ್ಪಾಗ್ತದೆ. ಅವಾಗ ಸಂದರ್ಭನೇ ತಪ್ಪಾಗ್ತದೆ. ಹಾಗಾಗಿ ನೀವು ಪದ್ಯ ಭಾಗಕ್ಕೆ ಬಂದಾಗ ಕವಿ ಹೆಸರು ಮತ್ತು ಪದ್ಯದ ಹೆಸರು, ಗದ್ಯ ಭಾಗಕ್ಕೆ ಬಂದಾಗ ಲೇಖಕರ ಹೆಸರು ಮತ್ತು ಆ ಗದ್ಯ ಭಾಗದ ಹೆಸರು, ಆ ಗದ್ಯದ ಹೆಸರು, ಅವೆರಡನ್ನು ಕೂಡ ಸರಿಯಾಗಿ ಬರೀಲೇಬೇಕು. ಒಂದು ವೇಳೆ ಅವು ಸರಿಯಾಗಿಲ್ಲ ಅಂತಂದರೆ ಇಡೀ ಸಂದರ್ಭನೇ ತಪ್ಪು. ಆಮೇಲೆ ಸಂದರ್ಭ, ಯಾರು ಯಾರಿಗೆ ಯಾವಾಗ ಹೇಳಿದ್ರು, ಅವು ವಿವರಣೆ, ಏನು ಘಟನೆ ನಡೀತು, ವಿಶೇಷತೆ, ಅದರಿಂದ ನಿಮ್ಗೆ ಆ ಒಂದು ಮಾತಿನಿಂದ ನಮಗೆ ಏನು ಅರ್ಥವನ್ನು ಕೊಡ್ತತೆ ಅದು ವಿಶೇಷತೆ ಆಗ್ತದೆ, ಸ್ವಾರಸ್ಯನೂ ಆಗ್ಬೋದು. ಇಷ್ಟು ನಿಮಗೆ ಬರೆದ್ರೆ 3 ಅಂಕಗಳು ಸಿಗ್ತವೆ. ಸಂದರ್ಭ ಗದ್ಯ ಭಾಗದಿಂದ 1 ಮಾತ್ರ ಬರೀಬೇಕಷ್ಟೆ. ಆಮೇಲೆ ಇದು ದೀರ್ಘ ಗದ್ಯ. ದೀರ್ಘ ಗದ್ಯದಿಂದ ಸಂದರ್ಭ 1 ಪ್ರಶ್ನೆ ಬರೀಬೇಕು. 1 ಪ್ರಶ್ನೆಗೆ 3 ಅಂಕಗಳು = 3. ಇದು ಅಷ್ಟೇ. ಆಯ್ಕೆ, ಸಂದರ್ಭ, ಸ್ವಾರಸ್ಯ, ವಿಶೇಷತೆ. KP ಪೂರ್ಣಚಂದ್ರ ತೇಜಸ್ವಿ, ಕಿರಗೂರಿನ ಗಯ್ಯಾಳಿಗಳು ಅನ್ನೋದು ಕೃತಿ, ಕೃಷ್ಣೇಗೌಡನ ಆನೆ ಎನ್ನುವುದು ದೀರ್ಘ ಗದ್ಯ. ಇಷ್ಟನ್ನು ಸ್ಪಷ್ಟವಾಗಿ ಬರೀಬೇಕು. ಒಂದು ಕವಿ ಲೇಖಕರು ಪೂರ್ಣಚಂದ್ರ ತೇಜಸ್ವಿ ಅವರು ಆ ಗದ್ಯ ಭಾಗ ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿರೋದ್ರೆ ಕಿರಗೂರಿನ ಗಯ್ಯಾಳಿಗಳು.
ದೀರ್ಘ ಗದ್ಯ ಯಾವುದದು? ನೀಳ್ಗತೆ ಕೃಷ್ಣೇಗೌಡನ ಆನೆ. ಇಷ್ಟನ್ನು ನೀವು ಸ್ಪಷ್ಟವಾಗಿ ಆಯ್ಕೆಯಲ್ಲಿ ಬರೀಲೇಬೇಕು. ಅದಕ್ಕೆ 1 ಅಂಕ ಇರ್ತದೆ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಒಟ್ಟು 3 ಅಂಕಗಳು ಸಿಗ್ತವೆ ಸಂದರ್ಭವನ್ನು ಸರಿಯಾದ ರೀತಿಯಲ್ಲಿ ಬರೆದ್ರೆ. ಒಂದೊಂದು ಸಂದರ್ಭವನ್ನು ಒಂದೊಂದೇ ಪೇಜಲ್ಲಿ ಬರೀರಿ. ಇದಾದಮೇಲೆ ನಿಮಗೆ 5-6 ವಾಕ್ಯ, ಪದ್ಯ ಭಾಗದಿಂದ ನೀವು 2 ಪ್ರಶ್ನೆಗಳನ್ನು ಬರೀಬೇಕು. ಒಂದು ಪ್ರಶ್ನೆಗೆ 4 ಅಂಕ = 8 ಅಂಕಗಳು ನಿಮಗೆ ಪದ್ಯ ಭಾಗದಿಂದ ಇರ್ತದೆ. 5-6 ವಾಕ್ಯಕ್ಕೆ 37, 38, 39, 40ನೇ ಪ್ರಶ್ನೆ. 37, 38, 39 ಮತ್ತು 40ನೇ ಪ್ರಶ್ನೆ. ಇಷ್ಟು ಪ್ರಶ್ನೆಗಳ ಸಂಖ್ಯೆ ನಿಮಗೆ ಪದ್ಯ ಭಾಗದಿಂದ 5-6 ವಾಕ್ಯದ ಪ್ರಶ್ನೆಗಳು ಇರ್ತವೆ. ಇದರಲ್ಲಿ 40ನೇ ಪ್ರಶ್ನೆ ನಿಮಗೆ ಅವನೇ ಉತ್ತರವನ್ನು ಕೊಟ್ಟಿರ್ತಾನೆ, ಒಂದು ಪದ್ಯ ಭಾಗವನ್ನು ಕೊಟ್ಟು. ಅದರಲ್ಲಿ ನಿಮಗೆ 3 ಪ್ರಶ್ನೆಗಳು ಇರ್ತವೆ. ಮೊದಲ ಪ್ರಶ್ನೆಗೆ 1 ಅಂಕ, ಎರಡನೇ ಪ್ರಶ್ನೆಗೆ 1 ಅಂಕ, ಮೂರನೇ ಪ್ರಶ್ನೆಗೆ 2 ಅಂಕ, ಒಟ್ಟು 4 ಅಂಕಗಳು ನಿಮಗೆ ಅದರಿಂದ 40ನೇ ಪ್ರಶ್ನೆಗೆ ಸಿಗ್ತದೆ. ಇಷ್ಟನ್ನು ನೀವು ಸರಿಯಾಗಿ ಬರೀಬೇಕು. ನೋಡ್ರಿ, ಇದನ್ನು ಇವರು ಸರಿಯಾಗಿ ಬರೆದಿದ್ದಾರೆ. ಆಮೇಲೆ 39ನೇ ಪ್ರಶ್ನೆ, ದ್ರೌಪದಿ ಅವಮಾನಕ್ಕೆ ಒಳಗಾದಂತಹ 3 ಪ್ರಸಂಗಗಳು. ಇದು ಒಂದು ಪ್ರಸಂಗ, ಆಮೇಲೆ 2ನೇ ಪ್ರಸಂಗ, 3ನೇ ಪ್ರಸಂಗ. 3 ಪ್ರಸಂಗಗಳನ್ನು ಸ್ಪಷ್ಟವಾಗಿ ಬರೀಬೇಕು. ಮೊದಲನೇ ಪ್ರಸಂಗ ಏನು? ಕೌರವ ತುಂಬಿದ ರಾಜಸಭೆಯಲ್ಲಿ ವಸ್ತ್ರಾಪರಣ ಮಾಡಿದ್ದು. 2ನೇದು ಅರಣ್ಯವಾಸದಲ್ಲಿರಬೇಕಾದ್ರೆ ಸೈಂಧವ ಅಥವಾ ಜಯದ್ರಥ ಅವಳನ್ನು ಅಪಹರಿಸಿದ್ದು. 3ನೇದು ವಿರಾಟ ರಾಜರ ಆಸ್ಥಾನದಲ್ಲಿ ಸೈರಂಧ್ರಿಯಾಗಿರಬೇಕಾದ್ರೆ ದ್ರೌಪದಿಯನ್ನು ಕೀಚಕ ಕಾಲಿನಿಂದ ಒದ್ದು ರಾಜಸಭೆಯಲ್ಲಿ ಅವಮಾನವನ್ನು ಮಾಡಿದ್ದು. ಇಷ್ಟು ವಿಚಾರಗಳನ್ನು ಬರೆದ್ರೆ 4 ಅಂಕಗಳು ಇರ್ತತೆ. ಆಮೇಲೆ ನಿಮಗೆ ಇದು 40ನೇ ಪ್ರಶ್ನೆ. ಈ 40ನೇ ಪ್ರಶ್ನೆಯನ್ನು ಒಂದು ಪದ್ಯ ಭಾಗವನ್ನು ಕೊಟ್ಟು ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಪ್ರಶ್ನೆಗಳನ್ನು ಕೊಡ್ತಾನೆ. 3 ಪ್ರಶ್ನೆಗಳನ್ನು. ಆ 3 ಪ್ರಶ್ನೆಗಳು: ಇರಿಯಲು ಬಲ್ಲವನು, ವೀರನು ಇರಿಯಲು ಬಲ್ಲವನಾಗಿರಬೇಕು. ಒಬ್ಬ ವೀರನಾದವನಿಗೆ ಯಾವ ಗುಣಗಳನ್ನು ಹೊಂದಿರಬೇಕು? ಜೊತೆಗೆ ಯೋಗಿ ಆದವನಿಗೆ ಯಾವ ಗುಣಗಳಿರಬೇಕು? ಅರಿಷಡ್ವರ್ಗಗಳನ್ನು ತ್ಯಜಿಸುವಂತಹ ಗುಣಗಳು. ಆಮೇಲೆ ರಾಜನಾದವನಿಗೆ ಯಾವ ಗುಣ ಇರಬೇಕು? ಇಷ್ಟನ್ನು ಕೂಡ ಸ್ಪಷ್ಟವಾಗಿ ಬರೆದ್ರೆ ಆ 1 ಅಂಕ, ಹಾಗೆ 1 ಅಂಕ, ಇದಕ್ಕೆ 2 ಅಂಕ, ಒಟ್ಟು ಅಲ್ಲಿಗೆ 4 ಅಂಕಗಳು ನಿಮಗೆ ಸಿಗ್ತವೆ. ಒಂದು ವೇಳೆ ಇದು ತಪ್ಪದು, ಇವೆರಡು ಕರೆಕ್ಟಾಗಿದ್ದರೆ 3 ಅಂಕಗಳು ಮಾತ್ರ ಸಿಗ್ತವೆ ಇದಕ್ಕೆ, ಆಯ್ತಲ್ಲ. ಅಥವಾ 2ನೇ ತಪ್ಪರ್ದು ಮೊದಲನೇ ಸರಿ ಇದ್ದರೆ ಆವಾಗ 3 ಅಂಕಗಳು ಸಿಗ್ತವೆ, ಇದನ್ನು ತಪ್ಪು ಹಾಕಿ. ಅಥವಾ ಇವೆರಡು ತಪ್ಪಿದ್ದು ಇದು ಮಾತ್ರ ಕರೆಕ್ಟಾಗಿದ್ದರೆ ಆವಾಗ ಇದಕ್ಕೆ 2 ಅಂಕಗಳು ಮಾತ್ರ ಸಿಗ್ತವೆ. ಹಾಗಾಗಿ ಇದನ್ನು ನೀವು 3 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರವನ್ನು ಬರೆದಿದ್ರೆ ಮಾತ್ರನೇ ಒಟ್ಟು 4 ಅಂಕಗಳು ನಿಮಗೆ ಸಿಗ್ತಕ್ಕಂಥದ್ದು. ಇಲ್ಲ ಅಂತಂದರೆ 4 ಅಂಕಗಳು ನಿಮಗೆ ಸಿಗೋದಿಲ್ಲ. ನೀವು ಎಷ್ಟು ಬರೆದಿರ್ತೀರ ಅಷ್ಟಕ್ಕೆ ಮಾತ್ರನೇ ಅಂಕಗಳನ್ನು ಕೊಡ್ತಕ್ಕಂಥದ್ದು. ಇದು 40ನೇ ಪ್ರಶ್ನೆ. ಉತ್ತರವನ್ನು ಅವನೇ ಕೊಟ್ಟಿರ್ತಾನೆ, ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಬರಬೇಡ್ರಿ. ಈ ಪ್ರಶ್ನೆಯನ್ನು ಬರೆದು ನೀವು. ಮುಂದಿನ ಭಾಗ ಗದ್ಯ ಭಾಗದಲ್ಲಿ. ಗದ್ಯ ಭಾಗದಲ್ಲಿ ನಿಮಗೆ 5-6 ವಾಕ್ಯ, ಒಂದು ಪ್ರಶ್ನೆಗೆ 4 ಅಂಕ. ನಿಮಗಿಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 1 = 4. ಗದ್ಯ ಭಾಗದಿಂದ ನೀವು 5-6 ವಾಕ್ಯದ ಪ್ರಶ್ನೆಯನ್ನು 1 ಮಾತ್ರ ಬರೀಬೇಕು. ಅದರಲ್ಲಿ ನಿಮಗೆ ಆಯ್ಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಪ್ರಶ್ನೆಗಳನ್ನು 1 ಬರೀಬೇಕು. 2 ಕೊಟ್ಟಿರಲಿ, 3 ಕೊಟ್ಟಿರಲಿ, ನಿಮಗೆ ಕೊಡ್ತಕ್ಕಂಥದ್ದು 2. ಆ 2ರಲ್ಲಿ 1 ಪ್ರಶ್ನೆಯನ್ನು ಬರೀಬೇಕು. ಆಮೇಲೆ ಇದು ಅಷ್ಟೇ ದೀರ್ಘ ಗದ್ಯ. ಇದು ದೀರ್ಘ ಗದ್ಯದಿಂದ ನಿಮಗೆ 5-6 ವಾಕ್ಯಕ್ಕೆ 1 ಪ್ರಶ್ನೆ ಬರೀಬೇಕು. 1 ಪ್ರಶ್ನೆಗೆ 4 ಅಂಕಗಳು = 4. ನೋಡ್ರಿ, ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದೆ.
ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆಯೇ ಕಾರಣವೇ ವಿವರಿಸಿ ಎನ್ನುವಂಥ ಪ್ರಶ್ನೆಗೆ ಇಷ್ಟು ಉತ್ತರವನ್ನು ಬರೆದಿರೋದಕ್ಕೆ ಇವ್ರಿಗೆ 4 ಅಂಕಗಳು ಸಿಕ್ಕಿದವು. ಆಮೇಲೆ ನಿಮಗೆ ಕೊನೆಯದಾಗಿ ಭಾಷಾಭ್ಯಾಸ ಇರ್ತತೆ. ಭಾಷಾಭ್ಯಾಸದಲ್ಲಿ ನಿಮಗೆ 6 ಪ್ರಶ್ನೆಗಳನ್ನು ಕೊಟ್ಟು 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ ಅಂತ ಕೊಟ್ಟಿರ್ತಾನೆ. ಅದಕ್ಕೆ ಒಂದು ಪ್ರಶ್ನೆಗೆ 2 ಅಂಕ = 8 ಅಂಕಗಳು ಇರ್ತವೆ. ಇಲ್ಲಿ ಈ ರೀತಿ ನೋಡಿ, ನಾನಾರ್ಥಕ ಪದ ಕೇಳಿದ್ದಾನೆ. ನಾನಾರ್ಥಕ ಪದ ಕೇಳಿದಾಗ ನೀವು ಲೆಸ್ ದೆನ್ ಹಾಕೊಂಡೇ ಬರಿಬೇಕು. ಆವಾಗ ನಿಮಗೆ ಅನುಕೂಲ ತುಂಬ ಚೆನ್ನಾಗಿರ್ತದೆ ಮತ್ತು ಜೊತೆಗೆ ಮೌಲ್ಯಮಾಪನ ಮಾಡೋದಕ್ಕೂ ಸೂಕ್ತವಾಗಿರ್ತದೆ. ಕವಿ ಒಂದರ್ಥ ಮುಸುಕು, ಇನ್ನೊಂದರ್ಥ ಕಬ್ಬಿಗ, ಇನ್ನೊಂದರ್ಥ ಆವರಿಸು ಅಂತಲೂ ಬರಿಬೋದು. ಮುಸುಕು ಆವರಿಸು ಅಂತ ಬರೆದ್ರೆ ಅದು ಸಮಾನಾರ್ಥಕ ಆಗ್ತದೆ. ಮುಸುಕು ಅಥವಾ ಕಬ್ಬಿಗ ಇವೆರಡು ಕರೆಕ್ಟಾಗಿದ್ದರೆ ಇದಕ್ಕೆ 1 ಅಂಕ. ಅರಿ, ತಿಳಿ ಅಥವಾ ಸಾಯಿಸು ಅಂತ ಇದಿಲ್ಲಿ ತಪ್ಪು. ಅದು ನೋಡ್ರಿ, ಒಂದು ಪದ ತಪ್ಪು ಸರಿ ಬರೆದು ಇನ್ನೊಂದು ಪದ ತಪ್ಪು ಬರೆದ್ರೆ ಅವಾಗ ತಪ್ಪದು. ಅರಿ, ತಿಳಿ, ಇನ್ನೊಂದರ್ಥ ಶತ್ರು ಅಥವಾ ವೈರಿ ಅಂತ ಬರಿಬಹುದಾಯಿತು. ಆವಾಗ ನಿಮಗೆ 1 ಅಂಕ ಸಿಗ್ತದೆ. ನೋಡಿ, ಒಂದು ಪದ ಸರಿ ಬರೆದು ಇನ್ನೊಂದು ಪದ ತಪ್ಪು ಬರೆದ್ರೆ ಅದು ಪೂರ್ತಿ ತಪ್ಪೇ, ಅದಕ್ಕೆ ಅಂಕಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಸಮಾನಾರ್ಥಕ ಪದ ಮತ್ತು ನಾನಾರ್ಥಕ ಪದಗಳನ್ನ ಬರೀಬೇಕಾದ್ರೆ ನೀವು 2 ಪದಗಳನ್ನ ಸರಿಯಾದವನ್ನೇ ಬರೀಬೇಕು. ಒಂದು ವೇಳೆ ಒಂದು ಪದ ತಪ್ಪು ಬರೆದು ಇನ್ನೊಂದು ಪದ ಸರಿ ಬರೆದ್ರೆ ಆವಾಗ ನಿಮಗೆ ಅಂಕಗಳು ಸಿಗೋದಿಲ್ಲ. 45, 46, 47, 48, 49, 50 ಇಷ್ಟು ಪ್ರಶ್ನೆಗಳು ನಿಮಗೆ ಭಾಷಾಭ್ಯಾಸದಲ್ಲಿ ಇರ್ತವೆ. ಇಷ್ಟು ಪ್ರಶ್ನೆಗಳಿಗೂ ಉತ್ತರವನ್ನು ಬರೀರಿ. 45ರಿಂದ 50ನೇ ಪ್ರಶ್ನೆವರೆಗೂ ನಿಮಗೆ ಈ ವ್ಯಾಕರಣದ ಪ್ರಶ್ನೆಗಳನ್ನೇ ನಿಮಗೆ ಕೇಳ್ತಕ್ಕಂಥದ್ದು. ಇದನ್ನು ನೀವು 1 ಪೇಜಲ್ಲಿ ನೀಟಾಗಿ ಬರೀರಿ. ಆಮೇಲೆ ಕಲಿ ಭೀಮ ನೋಡಿ, ಇದನ್ನು ಗುಣವಾಚಕ ಪದಗಳಿವು. ಕಲಿ ಭೀಮ, ಕಲಿ, ಗಟ್ಟಿಪಾದ, ಗಟ್ಟಿ, ಶ್ರೇಷ್ಠ ವಿಜ್ಞಾನಿ, ಶ್ರೇಷ್ಠ ಇವು ಗುಣವನ್ನು ಸೂಚಿಸ್ತಕ್ಕಂಥ ಪದಗಳು. ಅವನ್ನು ಅಷ್ಟು ಮಾತ್ರನೇ ಬರೀಬೇಕು ನೀವು. ತತ್ಸಮ ತದ್ಭವ ಪದಗಳು ಯೋಗಿ, ಜೋಗಿ, ಪರೀಕ್ಷಿಸು, ಪರೀಕ್ಷಿಸು, ಯಶ, ಜಸ. ಜಶ ಅಂತ ಬರೆದ್ರೆ ಅವಾಗ ತಪ್ಪಾಗ್ತದೆ. ಇವಾಗ ನೋಡಿರಿ, ಜ ಮಾತ್ರ ಯಾಕಾರ ಜಕಾರ ಆಗ್ತದೆ, ಶಕಾರ ಸಕಾರ ಆಗ್ತದೆ. ಅದಕ್ಕೆ ಜಶ ಅಲ್ಲ ಜಸ ಸರಿಯಾದ ಉತ್ತರ. ಇದು ಕ್ರಿಯಾಧಾತುಗಳು. ಓದಿದನು ಓದು, ಬೀಸುತ್ತಿತ್ತು ಬೀಸು, ರಾನು ಹಾಡುವಳು ಹಾಡು. 3 ಕರೆಕ್ಟಾಗಿದ್ದರೆ ಅವಾಗ, ಅಥವಾ 2 ಇದರಲ್ಲಿ 2 ಸರಿಯಾಗಿದ್ದರೂ ಸಾಕು, ನಮಗೆ 2 ಅಂಕಗಳು ಸಿಗ್ತದೆ. ಈಗ 3 ಬರಿಬೇಕು ಅಂತ ಏನಿಲ್ಲ. ಇದರಲ್ಲಿ ಯಾವುದಾದ್ರೂ 2 ಪದಗಳನ್ನ ನೀವು ಬರೆದ್ರೆ ಅವಾಗ 2 ಅಂಕಗಳು ಸಿಗ್ತದೆ. ಒಂದು ಪದಕ್ಕೆ 1 ಅಂಕ. ಇದಕ್ಕೆ ಇದರಲ್ಲಿ ಇವಾಗ ಯಾವುದಾದ್ರೂ 2 ಪದಗಳನ್ನ ಬೇಕಾದ್ರೆ ತೆಗೆದುಕೊಳ್ಬೋದು. ಹಂಗಂತ ಈ 3 ಸರಿಯಾಗಿದ್ದಾವೆ ಅಂತೇಳಿ 3 ಅಂಕಗಳನ್ನ ಕೊಡೋಕ್ಕಾಗಲ್ಲ. 2 ಪದಕ್ಕಷ್ಟೇ ನಾವಲ್ಲಿ ಅಂಕಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು. ನೀವು 3 ಬರೆದಿದ್ರೆ ನಿಮ್ಮ ಅದು ಏನು ಮಾಡೋಕ್ಕೆ. ಆಮೇಲೆ ಸ್ವಂತ ವಾಕ್ಯವನ್ನು ರಚಿಸಿ. ನೋಡಿ, ಕರ್ತೃ, ಕರ್ಮ, ಕ್ರಿಯಾಪದಗಳನ್ನ ಒಳಗೊಂಡಂತೆ ಸ್ವಂತ ವಾಕ್ಯವನ್ನು ಬರೀಬೇಕು. 2 ಪದಗಳಿಗೆ 1 ಪದ 2 ಪದ, ಅದಕ್ಕೆ 2 ಅಂಕ. 2 ಅನ್ಯದೇಶಿ ಪದಗಳು, ಇದಕ್ಕೆ 2 ಅಂಕ. ಇದಾದಮೇಲೆ ನಿಮಗೆ ಪ್ರಬಂಧ ಇರ್ತದೆ. 2 ಪ್ರಬಂಧಗಳು ಕೊಟ್ಟಿರ್ತಾನೆ. ನೀವು ಯಾವುದಾದ್ರೂ ಒಂದು ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡು ಬರೀಬಹುದು. ಒಂದು ಪ್ರಬಂಧಕ್ಕೆ 4 ಅಂಕಗಳು ಇರ್ತವೆ. = 4. ಒಂದು ಪ್ರಬಂಧಕ್ಕೆ 4 ಅಂಕಗಳು. ಪೀಠಿಕೆ, ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ. ನೋಡಿ, ಪೀಠಿಕೆನೇ ಇಷ್ಟು ಚೆನ್ನಾಗಿ ಬರೆದಿದೆ. ಪೀಠಿಕೆ, ಆಮೇಲೆ ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ 1 ಪೇಜು, ಉಪಸಂಹಾರ 4-5 ಲೈನು. ಅಲ್ಲಿಗೆ ಒಟ್ಟು ನಿಮಗೆ 4 ಅಂಕಗಳು ಸಿಗ್ತವೆ. 2 ಪೇಜ್ ಪ್ರಬಂಧವನ್ನು ಬರೀರಿ. ಪೀಠಿಕೆ 1-5 ಲೈನು, ವಿಷಯ ನಿರೂಪಣೆ ಅಥವಾ ವಿಷಯ ವಿವರಣೆ 1 ಪೇಜು, ಉಪಸಂಹಾರ 4-5 ಲೈನು. ಅಲ್ಲಿಗೆ 2 ಪೇಜು ಕರೆಕ್ಟಾಗಿ ಆಗ್ತದೆ. ಆಮೇಲೆ ಪತ್ರಲೇಖನ, ಇದಕ್ಕೆ 1 ಪ್ರಶ್ನೆ ನೀವು ಬರೀಬೇಕು. 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ. ಇದರಲ್ಲೂ ಆ ಚಾಯ್ಸ್ ಇರ್ತದೆ. 1 ಪ್ರಶ್ನೆಗೆ 4 ಅಂಕ. ವೈಯಕ್ತಿಕ ಪತ್ರನಾದರೂ ಬರೀಬೋದು, ವ್ಯಾವಹಾರಿಕ ಪತ್ರನಾದರೂ ಬರೀಬೋದು. ವೈಯಕ್ತಿಕ ಪತ್ರನೂ ಪರೀಕ್ಷೆಗೆ ಇರ್ತದೆ, ವ್ಯಾವಹಾರಿಕ ಪತ್ರನೂ ಇರ್ತದೆ. ನೀವೇನು ಮಾಡಬೇಕು, ಪತ್ರ ಅಥವಾ ಪ್ರಬಂಧ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಪತ್ರನೂ ಬರೀಬೇಕು, ಪ್ರಬಂಧನೂ ಬರೀಬೇಕು. ಹಾಗಾಗಿ ನೋಡಿ, ವ್ಯಾವಹಾರಿಕ ಪತ್ರ ಬರೀಬೇಕಾದ್ರೆ ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ದಿನಾಂಕ, ಸ್ಥಳ ಇಲ್ಲಿ ನಡೆದ್ರೂ ಆಯಿತು, ಇಲ್ಲಿ ಬರೆದ್ರೂ ಆಯಿತು, ಇಲ್ಲ ಬಲಗಡೆ ದಿನಾಂಕ ಸ್ಥಳ ಬರೆದ್ರೂ ಓಕೆನೆ.
ಬಲಗಡೆ ಇದ್ರೂ ಆಯಿತು. ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಏನು ಪತ್ರದ ಒಡಲು 3 ಪ್ಯಾರದಲ್ಲಿ ಬರೀರಿ. ಧನ್ಯವಾದಗಳು. ಇಂತಿ ತಮ್ಮ ವಿಶ್ವಾಸಿ. ಎಡಗಡೆ ದಿನಾಂಕ ಸ್ಥಳ ಇಲ್ಲಾದರೂ ಬರಿಬೋದು, ಬಲಗಡೆನಾದರೂ ಬರಿಬೋದು. ಇಷ್ಟು ನಿಮಗೆ ಇವಾಗ ಇಲ್ಲಿವರೆಗೂ ಇದು ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆ ಇದು. ಈ ರೀತಿಯಾಗಿ ನೀವು ಪರೀಕ್ಷೆಯನ್ನು ಬರೆದಾಗ ನೀವು 80 ಅಂಕಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನು ನೀವು ಫಾರ್ಮೆಟನ್ನು ನೀಟಾಗಿ ಫಾಲೋ ಮಾಡಬೇಕು. ಇವಾಗಲೇ ಹೇಳಿದೆ, ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ನೀವು ಮೊದಲನೇ ಪೇಜಲ್ಲಿ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಂದು ಪೇಜಲ್ಲಿ ಬರೀರಿ. ಆಮೇಲೆ ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳು, ಆಮೇಲೆ ಒಂದಿಸಿ ಬರೆಯಿರಿ ಪ್ರಶ್ನೆಗಳು. ಇಷ್ಟು ನಿಮಗೆ ಒಂದು ಶೀಟಲ್ಲಿ ಇರಬೇಕು. ಇದು ನಿಮಗೆ 20 ಅಂಕಗಳಲ್ಲಿ ಒಂದೇ ಶೀಟಲ್ಲಿ ಬರಬೇಕು. ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲ ಕೊನೆಯದಲ್ಲ ಬರೆಯೋಂಗಿಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಪದ್ಯದ 3 ಪ್ರಶ್ನೆಗಳನ್ನು 2-3 ವಾಕ್ಯದ ಪ್ರಶ್ನೆಗಳನ್ನು ಒಂದು ಪೇಜಲ್ಲಿ ಬರೀರಿ. ಅದಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ನೀವು ಗದ್ಯದ 2-3 ವಾಕ್ಯದ ಪ್ರಶ್ನೆಗಳು 2 ಬರೀಬೇಕು. 2ನ್ನ ಒಂದು ಪೇಜಲ್ಲಿ ಬರೀರಿ. ಅದಾದಮೇಲೆ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದಿಂದ 2-3 ವಾಕ್ಯದ ಪ್ರಶ್ನೆಗಳು 3 ಬರೀಬೇಕು. ಆ 3ನ್ನು ಒಂದು ಪೇಜಲ್ಲಿ ಬರೀರಿ. ಆಮೇಲೆ ಸಂದರ್ಭ ಪದ್ಯದಿಂದ 2 ಬರೀಬೇಕು. ಒಂದು ಸಂದರ್ಭ ಒಂದು ಪೇಜಲ್ಲಿ ಬರೀರಿ, ಇನ್ನೊಂದು ಸಂದರ್ಭ ಇನ್ನೊಂದು ಪೇಜಲ್ಲಿ ಬರೀರಿ. ಅಲ್ಲಿಗೆ ಸಂದರ್ಭಗಳು ಪದ್ಯದಿಂದ ಮುಗೀತು. ಆಮೇಲೆ ಗದ್ಯ ಭಾಗದಿಂದ ಸಂದರ್ಭ 1 ಬರೀಬೇಕು. ಆಮೇಲೆ ಕೃಷ್ಣೇಗೌಡನ ಆನೆ ಎನ್ನುವಂಥ ದೀರ್ಘ ಗದ್ಯದಿಂದ 1 ಬರೀಬೇಕು. ಗದ್ಯ ಭಾಗದಿಂದ 1 ಬರೀರಿ. ಕೃಷ್ಣೇಗೌಡನ ಆನೆ ಎನ್ನುವ ದೀರ್ಘ ಗದ್ಯದಿಂದ ಸಂದರ್ಭವನ್ನು ಒಂದು ಪೇಜಲ್ಲಿ ಬರೀರಿ. ಅಲ್ಲಿಗೆ 2 ಸಂದರ್ಭಗಳು ಅವು ಮುಗೀತು. ಆಮೇಲೆ ಸಂದರ್ಭಗಳು ಒಟ್ಟು ಅಲ್ಲಿಗೆ 4. ಪದ್ಯ ಭಾಗದಿಂದ 2, ಗದ್ಯ ಭಾಗದಿಂದ 1, ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದಿಂದ 1, 4 ಸಂದರ್ಭಗಳನ್ನು ಬರೀಬೇಕು ನೀವು. ಅದಾದಮೇಲೆ 5-6 ವಾಕ್ಯ. 5-6 ವಾಕ್ಯವನ್ನು ಪದ್ಯ ಭಾಗದಿಂದ 1, ಪದ್ಯ ಭಾಗದಿಂದ 2 ಬರೀಬೇಕು. ಒಂದು ಪೇಜಲ್ಲಿ 1 ಬರೀರಿ, ಇನ್ನೊಂದು ಪೇಜಲ್ಲಿ 1 ಬರೀರಿ. ಅಲ್ಲಿಗೆ 2 ಪ್ರಶ್ನೆಗಳನ್ನು 5-6 ವಾಕ್ಯದ ಪ್ರಶ್ನೆಗಳನ್ನು ಪದ್ಯ ಭಾಗದಿಂದ ಬರೀಬೇಕು. ಆಮೇಲೆ ಗದ್ಯ ಭಾಗದಿಂದ 1 5-6 ವಾಕ್ಯದ ಪ್ರಶ್ನೆ, ಇನ್ನೊಂದು ಪೇಜಲ್ಲಿ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದಿಂದ 5-6 ವಾಕ್ಯದ ಪ್ರಶ್ನೆ 1. ಅಲ್ಲಿಗೆ 4 5-6 ವಾಕ್ಯದ ಪ್ರಶ್ನೆಗಳು. ಪದ್ಯ ಭಾಗದಿಂದ 2, ಗದ್ಯ ಭಾಗದಿಂದ 1, ಕೃಷ್ಣೇಗೌಡನ ಆನೆ ಎನ್ನುವ ದೀರ್ಘದಿಂದ 1 ಬರೀಬೇಕು. 4 5-6 ವಾಕ್ಯದ ಪ್ರಶ್ನೆಗಳು. ಆಮೇಲೆ ಒಂದು ಪೇಜಲ್ಲಿ ನೀವು ಲಾಸ್ಟ್ಗೆ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಬರೀರಿ. ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯಗಳು, ನಾನಾರ್ಥಕಗಳು, ಸಮನಾರ್ಥಕಗಳು ಅಥವಾ ಕಾಲಸೂಚಕಗಳು, ಕ್ರಿಯಾಧಾತುಗಳು, ನಿಷೇಧಾರ್ಥಕಗಳು ಸ್ವಂತ ವಾಕ್ಯದಲ್ಲಿ ರಚಿಸಿ. ಇಷ್ಟರಲ್ಲಿ ಯಾವುದಾದ್ರೂ ಪ್ರಶ್ನೆಗಳನ್ನು ಕೊಟ್ಟರೆ ಈ ಪೇಜಲ್ಲಿ ಒಂದು ಪೇಜಲ್ಲಿ ನೀವು ಆ ಭಾಷಾಭ್ಯಾಸದ 6 ಪ್ರಶ್ನೆಗಳನ್ನ ಬರೀರಿ. ಇಲ್ಲೇ ನಿಮಗೆ 8 ಅಂಕಗಳು ಸಿಗ್ತವೆ. ಒಂದು ಪೇಜಲ್ಲಿ ನೀಟಾಗಿ ಅದನ್ನು ಬರೀರಿ. ಅದಾದಮೇಲೆ ಪತ್ರಲೇಖನ ಬರೀರಿ. ಫಸ್ಟು ಪತ್ರಲೇಖನ ಒಂದು ಪೇಜಲ್ಲಿ ಬರೆದು ಮುಗಿಸ್ರಿ. ಅದಕ್ಕೆ 4 ಅಂಕ ಸಿಗ್ತದೆ. ಅದಾದಮೇಲೆ ನೀವು ಪ್ರಬಂಧ ಬರೀರಿ. ಲಾಸ್ಟ್ಗೆ ಪ್ರಬಂಧ, ಪೀಠಿಕೆ, ವಿಷಯ ನಿರೂಪಣೆ 1 ಪೇಜು, ಉಪಸಂಹಾರ 2 ಪೇಜಲ್ಲಿ ನೀವು ಪ್ರಬಂಧವನ್ನು ಬರೆದು ಮುಗಿಸ್ರಿ. ಅಲ್ಲಿಗೆ 4 ಅಂಕಗಳು ಸಿಗ್ತವೆ. ಇಷ್ಟಕ್ಕೆ ನಿಮಗೆ 80 ಅಂಕದ ಪ್ರಶ್ನೆಗಳು. ಈ ರೀತಿಯಾಗಿ ನೀವು ಉತ್ತರ ಪತ್ರಿಕೆಯನ್ನು ಬರೆದ್ರೆ 80 ಅಂಕಗಳು ಬರೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.